ಬ್ರಹ್ಮಲೋಕದಲ್ಲಿ ಬ್ರಹ್ಮನು ಶ್ರೀಹರಿಯ ದಶಾವತಾರವನ್ನು ಪೂಜಿಸುತ್ತಿರುವಾಗ ಬ್ರಹ್ಮ ಮಾನಸ ಪುತ್ರನಾದ ಶಂಕುಕರ್ಣನು ಪೂಜೆಗೆ ಹೂವುಗಳನ್ನು ಒದಗಿಸುತ್ತಿದ್ದಾನೆ. ಆ ಸಮಯದಲ್ಲಿ ತಾಯಿ ಶಾರದೆಯು ಪೂಜೆಗೆ ವೀಣೆಯನ್ನು ನುಡಿಸುತ್ತಿದ್ದಾಳೆ. ದಶಾವತಾರದ ಪೂಜೆಯಲ್ಲಿ, ರಾಮನ ಅವತಾರದ ಪೂಜೆಯಲ್ಲಿ ಹೂವು ಖಾಲಿಯಾಗುತ್ತದೆ. ಅದನ್ನು ಗಮನಿಸದೆ ಶಂಕುಕರ್ಣನು ತಾಯಿಯಾದ ಶಾರದೆಯು ವೀಣೆಯಲ್ಲಿ ನುಡಿಸುತ್ತಿರುವ ಕಲ್ಯಾಣಿ ರಾಗಕ್ಕೆ ಮೈಮರೆತು ನಿಂತಿರುತ್ತಾನೆ. ಪೂಜೆಯಲ್ಲಿ ಹೂವುಗಳನ್ನು ಒದಗಿಸಬೇಕಾದ ಶಂಕುಕರ್ಣನು ಕಲ್ಯಾಣಿ ರಾಗಕ್ಕೆ ಮೈ ಮರೆತು ನಿಂತಿದ್ದನ್ನು ನೋಡಿದ ಬ್ರಹ್ಮದೇವನು ಕೋಪಗೊಂಡು ನೀನು ರಾಕ್ಷಸ ಯೋನಿಯಲ್ಲಿ ಹುಟ್ಟು ಎಂದು ಅವನಿಗೆ ಶಾಪ ಕೊಡುತ್ತಾನೆ. ಇದರಿಂದ ದುಃಖಿತನಾದ ಶಂಕುಕರ್ಣನು ಬ್ರಹ್ಮದೇವನನ್ನು ಕ್ಷಮಿಸುವಂತೆ ಪರಿಪರಿಯಾಗಿ ಬೇಡುತ್ತಾನೆ. ಇದರಿಂದ ಶಾಂತನಾದ ಬ್ರಹ್ಮದೇವನು ಯೋಚಿಸಿ ಇದು ಹರಿಯ ಲೀಲೆ ಎಂದು ಅವನಿಗೆ ಹೇಳಿ, ನೀನು ರಾಕ್ಷಸ ಯೋನಿಯಲ್ಲಿ ಹುಟ್ಟಿದರೂ ಪರಮಹರಿ ಭಕ್ತನಾಗಿರುವೆ ಮತ್ತು ಭಕ್ತ ಉದ್ಧಾರಕನಾಗಿರುವೆ. ಹಾಗೂ ನಾರಾಯಣನು ಸದಾ ನಿನ್ನ ಜೊತೆಯಲ್ಲಿರುತ್ತಾನೆ. ಮತ್ತೆ ನಿನ್ನ ಕೊನೆಯ ಅವತಾರದಲ್ಲಿ ಈಗ ಯಾವ ರಾಗಕ್ಕೆ ಮನಸೋತು ಶಾಪವನ್ನು ಪಡೆದಿರುತ್ತೀಯ ಅದೇ ರಾಗದಿಂದ ನೀನು ವೀಣಾ ಕೋವಿದನಾಗುತ್ತೀಯ. ಇದು ನಿನಗೆ ಶಾಪವಲ್ಲ, ವರವಾಗಿದೆ ಎಂದು ಸಮಾಧಾನ ಮಾಡುತ್ತಾನೆ. ಆಗ ಶಾರದೆಯು ನೀನು ಮನುಷ್ಯ ಸ್ವಭಾವದಿಂದ ಧರ್ಮವನ್ನು ಮರೆತರೆ ನಿನ್ನನ್ನು ನಾನೇ ಬಂದು ಎಚ್ಚರಿಸುತ್ತೇನೆ ಎಂದು ವರ ನೀಡುತ್ತಾಳೆ. ಇದರಿಂದ ಸಂತೋಷಗೊಂಡ ಶಂಕುಕರ್ಣನು ಮೊದಲ ಅವತಾರವಾಗಿ ಪ್ರಹ್ಲಾದರಾಗಿ ನರಸಿಂಹನ ಅವತಾರಕ್ಕೆ ಕಾರಣವಾಗುತ್ತಾರೆ. ಎರಡನೆಯದು ದ್ವಾಪರಯುಗದಲ್ಲಿ ಬಾಲಿಕ ರಾಜನಾಗಿ ಹುಟ್ಟಿ ಭೀಮನಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ಹತರಾಗುತ್ತಾರೆ. ಮೂರನೆಯ ಅವತಾರವಾಗಿ ವ್ಯಾಸರಾಜರಾಗಿ ಹುಟ್ಟಿ ವಿಜಯನಗರ ಸಾಮ್ರಾಜ್ಯವನ್ನು ಬೆಳಗುತ್ತಾರೆ. ನಾಲ್ಕನೇ ಅವತಾರವಾಗಿ ತಿಮ್ಮಣ್ಣ ಮತ್ತು ಗೋಪಿಕಾಂಬ ದಂಪತಿಗಳ ಮಗನಾಗಿ ಹುಟ್ಟಿ ವೀಣಾಪಾಣಿಯಾದ ಮೂಲ ರಾಮ ಸೇವಕರಾದ ಗುರು ರಾಘವೇಂದ್ರ ಸ್ವಾಮಿಯಾಗಿ ಅವತಾರ ಎತ್ತುತ್ತಾರೆ.